ಪಾಸಿಟಿವ್ ಅಂದರೆ ನಮ್ಮ ಬಗ್ಗೆ ಎಲ್ಲೋ ಹೇಳ್ಕೋಬೇಕು ಅಂದಾಗ ನಾನು ಒಂದು ಸತಿ ಅಂದರೆ ನಾನು ಎಲ್ಲವೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಬೇರೆಯವ್ರು ಹೇಳಿದ್ದೆ ಜಾಸ್ತಿ ಆಗಿತ್ತು. ಒಂದು ಪಾಯಿಂಟಲ್ಲಂತೂ ಅನಿಸಿದೌದು, ಯಪ್ಪ ನಾನು ಯಾಕೆ ಹೇಳಿದೆ ಇದನ್ನು, ನಾನು ಪಾಸಿಟಿವ್ ಹೌದು ನಾನು ಯೋಚನೆ ಮಾಡ್ತೀನಿ, ಅದು ಹೇಳಿ ಇವರೆಲ್ಲ ಭಾಳಷ್ಟು ಸತಿ ನನಗಿನ್ನ ಜಾಸ್ತಿ ಬಳಸ್ತಿದಾರಲ್ಲ ಅಂತ ಅನಿಸಿದ್ದು ಹೌದು. ಬಟ್ ಅವರು ಹೇಳಬೇಕಂದ್ರೆ ನೀವು ಹೇಳ್ದಂಗೆ ಇವಾಗ ಬೇರೆಯವ್ರಿಗೆಲ್ಲ ಮುಖವಾಡ ಅನ್ನಿಸ್ತು, ಫೇಕ್ ಅನ್ನಿಸ್ತು, ಅದೆಲ್ಲ ಅಂದರೆ ಸುಮ್ಮನೆ ಯಾವಾಗಲೂ ನಗ್ತಿರೋದಕ್ಕೆ ಹೇಗೆ ಸಾಧ್ಯ ಅನ್ನಿಸ್ತು. ಅದು ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರು ಹೇಳಿದ್ದು, ನನ್ನ ಬಗ್ಗೆ ಗೊತ್ತಿರೋರು ನಿಮಗೆ ಹೇಳಿದ್ರು ಇಲ್ಲ ಅವ್ರು ಇರೋದೇ ಹಾಗೆ ಅಂತ. ಸೊ ನನ್ನ ಬಗ್ಗೆ ಯಾರಿಗೆಲ್ಲ ಗೊತ್ತು ನಾ ಇರೋದೇ ಹಾಗೆ ಅನ್ನೋದು ಗೊತ್ತಿಲ್ದಿರ ಇನ್ಯಾರೋ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಈಗ ಬೇರೆ ಎಲ್ಲ ಕಮೆಂಟ್ಸ್ ನೋಡಿದ್ರೆ ಸೊ ಅದು ಗೊತ್ತಿಲ್ದಿರ ಮಾಡ್ತಿದ್ದಾರೆ. ನನ್ನ ಬಗ್ಗೆ ತಿಳ್ಕೊಂಡ್ಮೇಲೆ ಡೆಫಿನೆಟ್ಲಿ ಆ ರೀತಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹಾಗೇ ಇರ್ತೀನಿ. ಆ್ಯಂಡ್ ನಾನು 111 ದಿವಸ ಯಾವುದೋ ಒಂದು ಮುಖವಾಡ ಹಾಕ್ಕೊಂಡು ನಾನು ಅಂತಲ್ಲ ಆ ಮನೆಯೊಳಗೆ ಯಾರಿರೋದಕ್ಕೂ ಸಾಧ್ಯ ಇಲ್ಲ. 1 ವಾರ ಇರ್ಬೋದು, 2 ವಾರ ಇರಬಹುದು. ಆ 2 ವಾರನೂ ನಾನು ಮುಖವಾಡ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಅದೊಂದು ಕ್ಯಾಮ್ರಾಗಳಿದೆ ಅಂತ ಕಾನ್ಷಿಯಸ್ ಆಗಿರ್ತೀವಿ ನಾವು. ಅದು ಒಂದು ಸ್ವಲ್ಪ ಹಿಡಿದಿಟ್ಕೋತೀವಿ ನಮ್ಮನ್ನು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ನಗ್ನಗ್ತಾ ಇರೋಣ. ಇವಾಗ ಕ್ಯಾಮ್ರಾ ನೋಡಿದ ತಕ್ಷಣ ನಾವೆಲ್ಲರೂ ಸ್ಮೈಲ್ ಮಾಡ್ತೀವಿ, ಸೊ ನಗ್ನಗ್ತಾನೆ ಇರಬೇಕಾ ಅನ್ನೋದೆಲ್ಲ ಇರುತ್ತೆ. ಬಟ್ ಅಲ್ಲಿಯ ಸಿಚುವೇಶನ್ಸ್ ನಿಮ್ಮನ್ನು ರಿಯಲ್ ಮಾಡಿಬಿಡುತ್ತೆ, ಕೋಪ ಬರೆಸುತ್ತೆ, ಅಳಿಸುತ್ತೆ, ಇನ್ಯಾರ್ದೋ ಜೊತೆ ಜಗಳ ಮಾಡಿಸುತ್ತೆ, ಅದು ರಿಯಲ್ ಮಾಡುತ್ತೆ. ಮುಖವಾಡ ಅಲ್ಲಿ ಈಗಿರೋರು ಯಾರು ಮುಖವಾಡ ಹಾಕಿದ್ದಾರೆ ಅಂತ ನಂಗೆ ಅನ್ಸಲ್ಲ. ದೇ ಆಲ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇಸ್ ಅಷ್ಟೇ ಹೊರತು ಮುಖವಾಡ ಹಾಕೊಂಡು ಅಲ್ಲಿ ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದಂದರೆ ಯಾವುದೋ ಒಂದು ಪಾತ್ರ ಮಾಡ್ತಾ ನಾವು ಮುಖವಾಡ ಹಾಕ್ಬೋದು, ಆ ಪಾತ್ರಕ್ಕೆ ಹೋಗ್ಬೋದು. ಬಿಗ್ ಬಾಸ್ ಮನೇಲಿ ಮುಖವಾಡ ಹಾಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅವ್ರು ಹೇಳ್ದಾಗ ಎಲ್ಲೋ 1 ಸೆಕೆಂಡ್ ಹಿಂಗೆ ಅನಿಸೋದು. ಆ್ಯಂಡ್ ನಾನು ಅದು ಇಲ್ಲದೆ ಇರೋ ಕಾರಣ ತುಂಬ ಬೇಜಾರೇನಾಗ್ತಿರ್ಲಿಲ್ಲ. ಒಂದಿನ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೂ ನೋ ಲಾಸ್ ಫಾರ್ ಮೀ, ನನಗಿಂತ ಇಲ್ಲ. ನಾನು ಅವ್ರ ಜೊತೆ ಈ ಶೋಗೆ ಮಾತ್ರ ಇರ್ತೀನಿ, ನನ್ನ ಜೀವನದ ಪರ್ಯಂತ ಅವ್ರು ಇರೋದಿಲ್ಲ. ಗೊತ್ತಾದರೆ ವ್ಯಾಲ್ ಇನ್ ಗುಡ್, ಗೊತ್ತಾಗಲಿಲ್ಲ ಅಂದರೆ ಓಕೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ನಾನು.